ರೀತಿ ಹೇಳಿದ್ದಕ್ಕೆ ಎನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಹೌದೇನು ಸುಂದರಿ? ಕಣ್ಣೆಯ ಕಾಂತ ಗುಣವಂತ. ಆ ಎನ್ನ ಮನವನ್ನು ಪ್ರತಿಸ್ಪಂದಿಸಿದ ಮೊದಲ ಮಂದಾರವೇ ನಿಮ್ಮ ನಾಟ್ಯ ನೋಡಬೇಕೆಂದರೆ ನನಗೆ ಬಹಳ ಇಷ್ಟ. ಹೌದೇನು ಕಾಂತ? ಒಂದು ನರ್ತನೆ ಏಕೆ ಶಾಸ್ತ್ರಾರು ನರ್ತನೆ ಮಾಡಿದರೆ ಕಣ್ತುಂಬ ನೋಡಿ ನನಗೆ ಸಂತೋಷ ಪಡಬೇಕಾದ್ರೆ ನನ್ನ ನರ್ತನವನ್ನು ನೋಡು ನಡೆಯಬೇಕೆಂದಿವಿಯಾ? ಹೌದು ಸುಂದರಿ. ಸುಂದರ ಸುಂದರಿ ಹೇಳಿ ಕೇಳು. ವಿಜಯ ಎನ್ನ ಇನಿಯ ಎನ್ನಯ ನಾಟ್ಯ ನೀ ನೋಡುವೆಯ. ಹೌದು ಸುಂದರಿ. ಎನ್ನಯ ಹಾಡು ನೀ ಕೇಳುವೆಯ. ಹೌದು ಮನೋಹರಿ. ಸಂತೋಷ ತಾಳುವೆಯ. ವಿಜಯ ಎನ್ನ ಇನಿಯ ವಿಜಯ ಎನ್ನ ಇನಿಯ ಎನ್ನಯ ನಾಟ್ಯ ನೀ ನೋಡುವೆಯ. ಎನ್ನಯ ಹಾಡು ನೀ ಕೇಳುವೆಯ. ಸಂತೋಷ ತಾಳುವೆಯ. ವಿಜಯ ಎನ್ನ ಇನಿಯ. ಮಹಾರಾಜ ಪೀಠ ಪಡೆಯಬೇಕು. ಜಯ ಮಹಾರಾಜ. ರಂಭಾ ಊರ್ವಶಿ ನಾಟ್ಯವ ಕೈದರೆ ಯಾತಕ್ಕೆ ನಿನ್ನಗೆ ಬೇಸರವಾದ. ಕಾಂತ ಕಾಂತೆ ಚೆನ್ನಾಗಿ ಕೇಳು. ಚೆನ್ನಾಗಿ ರಂಭಾ ಊರ್ವಶಿ ನಾಟ್ಯವ ಕೈದರು ಯಾತಕ್ಕೆ ನಿನ್ನಗೆ ಬೇಸರವಾದರು. ನಿನ್ನಳ ಆಟದ ನರ್ತಕಿಯವರು ಇಂದ್ರನಾಥನ ನರ್ತಕಿಯರವರು ಮೂರು ಲೋಕದಲ್ಲಿ ಅವರ ಕವಿ. ವಿಜಯ ಎನ್ನ ಇನಿಯ ವಿಜಯ ಎನ್ನ ಇನಿಯ ಎನ್ನಯ ಹಾಡು ನೀ ಕೇಳುವೆಯ. ಎನ್ನಯ ನಾಟ್ಯ ನೀ ನೋಡುವೆಯ. ಸಂತೋಷ ತಾಳುವೆಯ. ವಿಜಯ ಎನ್ನ ಇನಿಯ. ಆಹೋ ಕಾಂತ ಅಹೇ ಕಾಂತೆ. ನನ್ನ ನರ್ತನವನ್ನು ನೋಡಿ ನಲಿವೆನೆಂದು ಹೇಳಿದೆಯಲ್ಲ. ಹೌದು ಸುಂದರಿ. ಹಿಂದಕ್ಕೆ ರಂಭಾ ಊರ್ವಶಿ ನಾಟ್ಯವನ್ನು ಮಾಡಿದರೆ ಅವರ ಮನಸ್ಸನ್ನು ಏತಕ್ಕೆ ಸಂತೋಷ ಪಡಿಸಲಿಲ್ಲ. ಅವರು ನನಗೆ ತಾಯಿಯ ಕಾಂತೆ. ಇದನ್ನು ತಿಳಿಸಬೇಕು ಕಾಂತ ಗುಣವಂತ. ಅಹೇ ಪ್ರಾಣ ಕಾಂತಿ ನಿನಗೆ ಉತ್ಸಾಹಪಡಿಸಿದೆ ಹೇಗೆ? ನೋಡಿದರೆ ಏನೆಂದರೆ ಯಾರು ಆತನ ಹೆಂಡತಿ ಊರ್ವಶಿ ನನಗೆ ಏನಾಗಬೇಕು? ಇದನ್ನು ಅರಿತು ಮಾತನಾಡುವಿಯಾ? ಹೇ ರಾಣಿ. ಅಹೇ ಸುಂದರಿ. ಸುಂದರ ಹಾಗಾದರೆ ಇದ್ದ ಬಾಯಿ ಚಿತ್ತ ಬಿಟ್ಟು ಕೇಳು ಎಂಬ ತೊಡೆಯ ಮೇಲೆ ಕೂಡು. ಅಹೇ ಸುಂದರಿ. ನನ್ನ ತಾಯಿಯಾದ ಕುಂತಿದೇವಿ ದುರಾಚ ಮುನಿ ಹತ್ರ ಹೋಗಿ ಮಕ್ಕಳನ್ನು ಬೇಡಿದಾಗ ಆ ಮುನಿಯಮ್ಮನ ಕೊಟ್ಟ ಮಾತನ್ನು ಹುಟ್ಟಿದ ಮಕ್ಕಳು ನಾವು. ಮೇಲಾಗಿ ಇಂದ್ರನ ನನಗೆ ತಂದೆಯ ಸಮಾನ, ಸಂಸ್ಕೃತಿ ಮಣಿಯರೆಲ್ಲರೂ ನನಗೆ ತಾಯಿಯ ಸಮಾನರು. ಎತ್ತ ಮಾತೆಯ ಮೇಲೆ ಮತ್ತಿಟ್ಟು ಈ ಪ್ರಪಂಚದಲ್ಲಿ ಎಲ್ಲಾದರೂ ಉಂಟರಾದ್ರೆ ಇದನ್ನು ಅರಿತು ಮಾತನಾಡಬೇಕು. ಮತ್ತೆ ಕೇಳು. ಎನ್ನಯ ಪಂತವ
ಸುಂದರಿ ಸುಂದರ ಸುಂದರಿ ಹೇ ದ್ರುಪದ ಮುಂದರಿ ಪ್ರಾಣೇಶ್ವರ ಹೇಗೆ ಮತ್ತಾಗಬೇಕೇ ನನ್ನ ವರ್ತನೆ ಹೇ ಸುಂದರಿ ಸುಂದರ ನನ್ನ ತಂದೆಯಾದ ಸುರಪತಿ ಬಾಳ ರಸಿಕನ ಹಸಿ ವಿಲಾಸನು ಹೇ ಸುಂದರಿ ಸುಂದರ ಎಂದಕ್ಕೆ ಗೌತಮ ಹಿಂದಿ ಹೆಂಡತಿಯಾದ ಅಲ್ಲಿಯೋ ಬಾಳ ಪ್ರತಿರತೆಯೋ ಆಗ ಸ್ವಾದ ಸುರಮಣಿಯು ಹಾಗೇ ವಲ್ಲವೇ ಅಲ್ಲವ ಇಂಥ ಮಾತಿಯ ಮೇಲೆ ಮನಸ್ಸು ಮಾಡಿ ಮಧ್ಯರಾತ್ರಿಯಲ್ಲಿ ಕೋಳಿಯಾಗಿ ಕೂಗಿ ಮಧ್ಯರಾತ್ರಿಯಲ್ಲಿ ಗೌತಮ ಮುಂದಿನ ಜಪಕ್ಕೆ ಕಳಿಸದಂತೆ ಹಾಗೇ ಸುಂದರಿ ಅಲ್ಲಿ ಗೌತಮ ಮುನಿಯಾದ ಹೆಚ್ಚು ಕೋಪಿತನಾಗಿ ನಿಮಗೆ ಮೈ ತುಂಬ ಬೇಡಿಯಾಗಲೆಂದು ಶಾಪವನ್ನು ಕೊಟ್ಟಿರುವಂತೆ ನಿನಗೆ ಜಯವಾಗಲೆಂದು ಜಯದಾರತಿಯನ್ನು ಬೆಳಗುವೆನು. ಆ ಪೀಠವನ್ನು ಅಲಂಕರಿಸು. ಮಂಗಳದಾಯಿ ಆಗಲಿ ನಿನ್ನಲು ಮೇ ಮನೆಯ ದೀಪವಾಗಲಿ ಜಯದಾರತಿಯನ್ನು ಬೆಳಗಿರುವೆನು. ಜಾಗೃತಿಯಿಂದ ಹೋಗಿ ಬಾ ಕಾಂತ ಗುಣವಂತ. ಹೇ ಕಾಂತಿ, ನಮಗಿನ್ನ ವೇಳ ಆಯಿತು. ಇಲ್ಲಿ ಏತಕ್ಕೆ ತಡ? ಯುದ್ಧಕ್ಕೆ ಹೊರಡುವ ಎಲ್ಲ ತವರು ಭಾವನೆಗಳನ್ನು ಸಿದ್ಧಪಡಿಸುವ ಕಾಂತಿ. ಮೆಚ್ಚುವಂತಾಗಲಿ ಕಾಂತ. ಶ್ರೀಕೃಷ್ಣ ಪರಮಾತ್ಮನ ಯುದ್ಧಕ್ಕೆ ಅದೇ ಪ್ರಕಾರವಾಗಿ ಯುವಪತಿ
ಅಲ್ಲಿಗೆ ಹೋಗಿ ಕಾಡಿ ಬೇಡಿ ಅದರ ನಿನ್ನ ಮುನಿಸಿಕೊಳ್ಳುವ ಪ್ರಯತ್ನ ಮಾಡುವ ಗಂಧರ್ವರೇ ಆಹು ಇಂದ್ರನಂದನನೇ ನೀನೇನು ಮಾಡದಾತನೆ ಹಲ್ಲುಗುಣ ಕಿರೀಟಿ ಸವ್ಯಸಾಚಿ ವಿಜಯ ದೇವಸ್ಥೇತ ಮೋಹನ ಅನೇಕ ದಸನ ಮಂಗಳನ ಹೊಂದಿದನು ನಾನು ನಿನ್ನನ್ನು ನಮ್ಮಿಂದ ಬರೀ ಏಕಾದರ ಮಾಡಿ ಎನ್ನನ್ನು ಮತ್ತೊಂದು ಕೈಯಿಂದ ಪಾರ ಮಾಡಿದ ಎನ್ನ ಪ್ರಾಣವನ್ನು ಮೋಸ ಎನ್ನ ಮುದ್ದರದಾಯಿ ಕೊಂದಿ ಪತ್ರ ದ್ರೌಪದಿ ಶರಣಂದ ಬಂಧವನ್ನು ಕಾಪಾಡುವುದು ಏಕನೆ ಭಾರತನಿಗೆ ಸರಿದಾರಿಯಾಗಿ ಬಂದಿದೆ. ಇನ್ನು ಏತಕ್ಕೆ ತಡ ಜಾಗೃತಿಯಿಂದ ರಥವೇರು ರಣಭೂಮಿಗೆ ಹೋಗೋಣ ನಡೆಗಂದರ ಬಲಿಯ ರಣರಂಗದಲ್ಲಿ ನೋಡಿ ಕೃಷ್ಣ ಆಹೋ ಅರ್ಜುನ ಮಹಾರಾಜರೇ ಜಾಗ್ರತೆಯಿಂದ ಹೋಗೋಣ ಹೊಲಗುಣ ಎಲ್ಲ ಪ್ರಾಣವನ್ನು ಉಳಿಸೋ ಇಕ್ಕಣ ಕೃಷ್ಣ ಶ್ರೀಕೃಷ್ಣ ಸದನಕ್ಕೆ ನನ್ನ ಗಂಡನನ್ನು ಕರೆದುಕೊಂಡು ಬಂದು ವಂದಿಸುವನಮ್ಮ ಅದು ಕೊತನಂಗಲಿ. ಅಣ್ಣಯ್ಯ ಹೇಳುವನೆ ಕೇಳು. ಅದೇನು ಚೆನ್ನಾಗಿ ನ್ಯಾಯವೇನಿದು ಹರಿಯೇ ಪಾರ್ಥನೋಳು ಪಂತ ಸರಿಯೇ ಒಪ್ಪಲಾರೆ ನಿನ್ನ ನೀತಿಯೇ ತಂಗಿಯ ಗಂಡನು ವೈರಿಯೇ ನ್ಯಾಯವೇನಿದು ಹರಿಯೇ ಪಾರ್ಥನೋಳು ಪಂತ ಸರಿಯೇ ಒಪ್ಪಲಾರೆ ನಿನ್ನ ನೀತಿಯೇ ತಂಗಿಯ ಗಂಡನು ವೈರಿಯೇ. ರುಕ್ಮಣಿ ಪಂಚ ಪಾಂಡವರನು ಪಾಲನೆ ಮಾಡಿದೆ ಇಂದಿರೇಶನೆ ಎಂದು ನೀ ಮುನಿದೆ ಯಾಕೆ ನೀ ಮುನಿದೆ ಅಣ್ಣಯ್ಯ ಪಂಚ ಪಾಂಡವರನು ಪಾಲನೆ ಮಾಡಿದೆ ಇಂದಿರೇಶನೆ ಎಂದು ನೀ ಮುನಿದೆ ಯಾಕೆ ನೀ ಮುನಿದೆ ಕೋಪದಿ ತಾಪದಿ ಬ್ರಹ್ಮೋ ಬಾಳಗಾದಿ ಸಮರಕ್ಕೆ ಏತಕ್ಕೆ ಸಜ್ಜಾದಿ ಹೇಳೋ ಜ್ಞಾನವಿಧಿ. ಚೆನ್ನಾಗಿ ಕೇಳು.
ದುರ್ಗುಣವ ಅಣ್ಣ ದುರ್ಗುಣವ ನ್ಯಾಯವೇನಿದು ಹಲ್ಲೆ ಪಾಪಗಳು ಪಂತ ಸರಿಯೇ ಒಪ್ಪಲಾರೆ ನಿನ್ನ ನೀತಿಯೇ ತಂಗಿಯ ಗಂಡನು ವೈರಿಯೇ ರುಕ್ಮಿಣಿ ಅಣ್ಣಯ್ಯ ತಂಗಿ ಧರ್ಮಕನಂದನಿ ಪಂಚ ಪಾಂಡವರನ್ನು ಕಾಪಾಡಬೇಕಾಗಿದ್ದ ನೀನೇ ಪಾಂಡವರ ಮೇಲೆ ಯುದ್ಧಕ್ಕೆ ನಿಂತರೆ ನಿನಗೆ ದಾರಿ ಹೇಳಬೇಕು ಎನ್ನ ಪತಿಗಳನ್ನು ನೀನೇ ಕಾಪಾಡಬೇಕು ದೇವ ದೀನ ಬಾಂಧವ ತಂಗಿ ಧರ್ಮಕನಂದನಿ ಅಣ್ಣಯ್ಯ ಹಾಗಾದರೆ ಹೇಳುವರೆ ಕೇಳು ಚೆನ್ನಾಗಿ